ಎಲ್ರಿಗೂ ನಮಸ್ಕಾರ ಮಕ್ಕಳು. ಇವತ್ತು ನಾನು 2ನೇ ಅಧ್ಯಾಯದ 47ನೇ ಶ್ಲೋಕನ ಹೇಳ್ಕೊಡ್ತೀನಿ. ಹೇಳ್ತೀರಲ್ವಾ? ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾತೆ ಸಂಗೋಸ್ತ್ವಕರ್ಮಣಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾತೆ ಸಂಗೋಸ್ತ್ವಕರ್ಮಣಿ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲ ಹೇತುರ್ಭೂಃ ಮಾತೆ ಸಂಗೋಸ್ತ್ವಕರ್ಮಣಿ. ಏನು ಹೇಳ್ತಾನೆ ಕೃಷ್ಣ ಅಂತಂದರೆ, ನೋಡು ಅರ್ಜುನ, ನಿನಗೆ ಅಂತ ಏನು ಕೆಲಸ, ನಿನ್ನ ಕರ್ತವ್ಯ ಏನಿದೆ ಅಷ್ಟು ಮಾತ್ರ ನೀನು ಮಾಡಬೇಕು. ಅದು ನಿಂಗೆ ಅಧಿಕಾರ, ಅಷ್ಟೇ ಅಧಿಕಾರ. ಅದ್ರ ರಿಸಲ್ಟ್ಸ್ ಇದೆಯಲ್ಲ, ಅದಕ್ಕೆ ನಿನಗೆ ಅಧಿಕಾರ ಇಲ್ಲ. ಅರ್ಥ ಆಯ್ತಲ್ವಾ? ನಿಂಗೆ ಏನು ಕೆಲಸ, ಇವಾಗ ಯುದ್ಧ ಮಾಡೋದು ಮಾತ್ರ ನಿನ್ನ ಕೆಲಸ, ಅದಕ್ಕೆ ಮಾತ್ರ ನಿನಗೆ ಅಧಿಕಾರ. ಆ ಯುದ್ಧ ಗೆಲ್ತ್ಯೋ ಸೋಲ್ತ್ಯೋ ಏನು ಅದ್ರ ಬಗ್ಗೆ ನಿನಗೆ ಅಧಿಕಾರ ಇಲ್ಲ. ನೀನು ಅದಕ್ಕೆಲ್ಲ ನೀನೇ ಕಾರಣ ಅಂತ ಹೇಳಿಬಿಟ್ಟು ನೀನು ಭಾವನೆ ಮಾಡ್ಕೋಬೇಡ. ಅರ್ಥ ಆಯ್ತಾ? ಕರ್ಮ ಮಾಡೋದೇ ಬಿಟ್ಬಿಡ್ತೀನಿ ಅಂತ ನಿನ್ನ ಮನಸ್ಸನ್ನು ಮಾಡಬಾರ್ದು ಅನ್ನೋದನ್ನು ಹೇಳ್ತಾನೆ. ಅಂದರೆ ಅರ್ಥ ಏನು ಅಂತಂದರೆ, ಕರ್ಮಫಲದ ಆಸೆಯನ್ನು ಬಿಟ್ಬಿಡ್ಬೇಕು ಅನ್ನೋದಾದರೆ ಯಾಕೆ ಕೆಲಸ ಮಾಡಬೇಕು? ಕೆಲಸನೇ ಮಾಡಬಾರ್ದಲ್ಲ ಅಂತ ಪ್ರಶ್ನೆ ಎಲ್ರಿಗೂ ಬರುತ್ತಲ್ವಾ? ಈ ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಅಂದರೆ ಏನು ಕೆಲಸ ಮಾಡಬೇಕು ಅಷ್ಟೇ, ಅದ್ರ ಫಲದ ಬಗ್ಗೆ ನಾವು ಯೋಚನೆ ಮಾಡಬಾರ್ದು ಅಂತ ಕೃಷ್ಣ ಹೇಳ್ತಾನೆ. ಹಾಗಿದ್ಮೇಲೆ ಫಲದ ಬಗ್ಗೆ ಯೋಚನೆ ಮಾಡಿದ್ಮೇಲೆ ನಮ್ಗೆ ಯಾಕೆ ಕೆಲಸನೇ ಯಾಕೆ ಮಾಡಬೇಕು? ಕೆಲಸ ಮಾಡೋದೇ ಬೇಡ ಅಂತ ನಿಮ್ಗೆ ಡೌಟ್ ಬರ್ಬೋದಲ್ವಾ? ಅದಕ್ಕೆ ಕೃಷ್ಣ ಹೇಳ್ತಾನೆ, ಬರೀ ಆಯಾಸ ಮಾತ್ರವಾಗಿರ್ತಕ್ಕಂಥ ಈ ಕರ್ಮವೇ ಬೇಡ ಅಂದರೆ ಆಗುತ್ತಾ? ಯಾಕೆಂದರೆ ನಾವು ಬದುಕಿರೋ ತನಕನೂ ಕೆಲಸ ಮಾಡ್ತಾನೇ ಇರಬೇಕು. ಆದರೆ ಬದುಕಿರೋರಿಗೆ ಕೆಲಸ ಮಾಡದೆ ಇರೋದಕ್ಕಾಗತ್ತಾ? ಆಗಲ್ಲ. ಫಲಾಪೇಕ್ಷೆ ಇಲ್ಲದೆ ಮಾಡಿದ್ರೆ, ಇವಾಗ ದಿನ ಏನೇನು ಕೆಲಸ ಮಾಡ್ತಿರೋ ಎಲ್ಲ ಕೆಲಸನೂ ಯಾವುದೇ ಒಂದು ರಿಸಲ್ಟ್ ಓರಿಯೆಂಟೆಡ್ ಅಲ್ಲದೆ ಮಾಡಿದ್ರೆ, ಒಳ್ಳೆ ರೀತಿಯಲ್ಲಿ ಮಾಡಿದ್ರೆ ಆ ಕೆಲಸ ನಿಜವಾಗ್ಲೂ ಅದಕ್ಕೆ ಫಲವನ್ನು ನಾನು ಕೊಟ್ಕೋತೀನಿ ಇಂದ ಅವನು ಕೃಷ್ಣ. ಅಂದರೆ ಮಕ್ಕಳಿಗೆ ಏನು ಹೇಳ್ತಾರೆ ಅಂತಂದರೆ, ನೀವು ದಿನ ಶ್ರದ್ಧೆಯಿಂದ ಪಾಠವನ್ನು ಓದಿ ಬರೀರಿ, ಎಕ್ಸಾಮ್ ಬರೀರಿ, ದಿನ ಓದಿ. ಅಯ್ಯೋ ನಂಗೆ ಹಿಂಗೆ ಅಕಸ್ಮಾತ್ ಫೇಲ್ ಆದರೆ ಹಾಗೆ ಹೀಗೆ ಬೇಡವೇ ಬೇಡ. ನೀವು ಶ್ರದ್ಧೆಯಿಂದ ಅವತ್ತವತ್ತಿನ ಪಾಠಗಳನ್ನು ಅವತ್ತವತ್ತೇ ಓದ್ಕೊಂಡು ಬರ್ತಾ ಇದ್ದರೆ ಪರೀಕ್ಷೆಯಲ್ಲೂ ಚೆನ್ನಾಗಿ ಬರೀತೀರಾ. ಭಗವಂತ ನೋಡ್ಕೋತಾನೆ, ನಿಮಗೆ ಒಳ್ಳೆ ರಿಸಲ್ಟ್ಸ್ ಕೊಟ್ಬಿಡ್ತಾನೆ. ಅರ್ಥ ಆಯ್ತಾ? ಹಾಗಾಗಿ ನೋಡಿ ಮಕ್ಕಳು, ಅದಕ್ಕೋಸ್ಕರ ಅದು ಅಯ್ಯೋ ನಾನು ಪಾಸ್ ಆಗ್ತೀನೋ ಫೇಲ್ ಆಗ್ತೀನೋ ಏನು ಕಥೆಯೋ ಏನೋ, ಅದ್ರ ಫಲ ಬೇಡ ಆದಮೇಲೆ ನಾನು ಯಾಕೆ ಬರಿಬೇಕು, ನಾನು ಯಾಕೆ ಓದಬೇಕು ಅನ್ನೋ ಮನಸ್ಸು ನಿಮಗೆ ಬರ್ಕೂಡ್ದು. ಅರ್ಥ ಆಯ್ತಾ? ಯಾವತ್ತೂ ನಾವು ಫಲವನ್ನು ಅಪೇಕ್ಷಿಸಿ ಕೆಲಸ ಮಾಡಿದ್ರೆ ನಮಗೆ ಗ್ಯಾರಂಟಿ ಅದು ಬಂಧನ ಆಗಿಬಿಡುತ್ತೆ. ಅಂದರೆ ನನಗೆ ಏನಿಲ್ಲ, ನನಗೆ 100 ಬರಬೇಕು ಆ ನಿಟ್ಟಿನಲ್ಲಿ ಓದಿದಾಗ ನೀವು ಬೇರೆ ಅದ್ರ ಜ್ಞಾನ ಅರ್ಜನೆಗಿಂತ ಬರೀ ಬೈಹಾಟ್ ಮಾಡಿ 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 ಅದೊಂಥರ ನಿಮಗೆ ಆ ಒಂದಷ್ಟೇ ಸೆಂಟ್ರಲ್ಲಿ ನೀವು ನಿಮಗೆ ಏನಾಗುತ್ತೆ ಅಂದರೆ ಬೇರೆ ಯಾವುದು ನಿಮಗೆ ಬರೋದಿಲ್ಲ. ಅಂದರೆ ನಿಮಗೆ ಅದ್ರದ್ದು ಬರೀ ಅಷ್ಟೇ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ್ಬಿಡ್ತೀರ, ಹಂಗಾಗ್ಬಿಡುತ್ತೆ. ನಾನು ಅದನ್ನು ಅರ್ಥ ಮಾಡಿಕೊಂಡು ನೀಟಾಗಿ ಓದಿ ಅಷ್ಟು ಅಭ್ಯಾಸ ಮಾಡಿ ಅದನ್ನು ಬರಿತೀನಿ ಅಂತ. ಇವತ್ತೇನಾಗೋಗಿದೆ, ಎಕ್ಸಾಮ್ ನಾಳೆ ಅಂದರೆ ಇವತ್ತು ಕೂತ್ಕೊಂಡು ಎಲ್ಲ ಬೈಹಾಟ್ ಮಾಡ್ಕೊಂಡು ಬರೆಯೋದು. ಆ ಒಂದು ಎಜುಕೇಷನ್ ಸಿಸ್ಟಮ್ನ ತೊಗೊಂಡ್ಬಿಟ್ಟಿದ್ದೀರ ನೀವೆಲ್ಲ. ಮಕ್ಕಳುಗಳೆಲ್ಲ ಹಾಗೇ ಮಾಡೋದು, ಒಳ್ಳೆ ನಂಬರ್ ಬರಬೇಕು ಅಂತ. ಅದಕ್ಕೆ ನಿಮಗೆ ನಾಲೆಡ್ಜ್ ತುಂಬ ದಿವಸ ಲಾಂಗ್ ಲಾಸ್ಟಿಂಗ್ ಮೆಮೊರೀಸಲ್ಲಿ ಇರೋದಿಲ್ಲ. ಯಾಕೆ ಅಂದರೆ ನೀವು ಫಲಾಪೇಕ್ಷೆಗಾಗಿ ನೀವು ಓದ್ತಾ ಇದ್ದೀರಾ ಹೊರತು ನೀವು ಜ್ಞಾನಾರ್ಜನೆಗಾಗಿ ಓದ್ತಾ ಇಲ್ಲ. ಅದಕ್ಕೋಸ್ಕರ ನಿಮಗೆ ಜೀವನದಲ್ಲಿ
ಸಕ್ಸಸ್ ಕಾಣ್ಲಿಕ್ಕೆ ಆಗ್ತಾ ಇಲ್ಲ. ಕೃಷ್ಣ ಏನು ಹೇಳ್ತಾನೆ, ಫಲಾಪೇಕ್ಷೆ ಬಿಟ್ಬಿಡು, ಸತತವಾಗಿ ಅಭ್ಯಾಸ ಮಾಡು, ಚೆನ್ನಾಗಿ ಓದು, ಅವತ್ತಿನ ಪಾಠನ, ಎಕ್ಸಾಮ್ ಬರಿ, ನಿನ್ನ ರಿಸಲ್ಟ್ ತಾನಾಗೆ ಸಿಗುತ್ತೆ, ಅದ್ರ ಫಲ ನನಗೆ ಬಿಟ್ಬಿಡು, ನಾನು ಕೊಡ್ತೀನಿ ನಿನಗೆ ರಿಸಲ್ಟ್, ಒಳ್ಳೆ ರಿಸಲ್ಟು ಅಂತ ಹೇಳ್ತಾನೆ ಭಗವಂತ. ಅರ್ಥ ಆಯ್ತಾ ಮಕ್ಕಳ? ಇದನ್ನು ಹೇಗೆ ನೀವು ಅರ್ಥ ಮಾಡ್ಕೊಳ್ಬೇಕು ಈ ಶ್ಲೋಕನ ಅಂತ. ಹಾಗಾಗಿ ನಿಮಗೇನು ಕೆಲಸ, ಅದನ್ನು ನಿಮ್ಗೆ ಏನು ನಿಯೋಜನೆ ಮಾಡಿರ್ತಾರೆ ಆ ಕೆಲಸಗಳನ್ನು ನೀವು ಪ್ರತಿಯೊಬ್ಬರು ಕೂಡ ಮಾಡಬೇಕು. ಆದರೆ ಅದಕ್ಕೆ ಆ ಆಸೆಯನ್ನು ಇಟ್ಕೋಬಾರ್ದು ಅನ್ನೋದನ್ನು ಕೃಷ್ಣ ಅರ್ಜುನನಿಗೆ ಹೇಳ್ತಾನೆ. ಅಂದರೆ ಫಲಾಪೇಕ್ಷೆ ಇಲ್ಲದೆ ಯುದ್ಧ ಮಾಡು ಅಂತ ಉಪದೇಶ ಮಾಡ್ತಾನೆ. ಯಾಕೆ ನಾನು ಯುದ್ಧನೇ ಮಾಡಲ್ಲ ಅಂತ ಕೂತ್ಬಿಟ್ಟಿದ್ದಾನಲ್ಲ, ಯುದ್ಧ ಮಾಡಲ್ಲ ಅನ್ನೋದು ವ್ಯಾಮೋಹ ಅವನಿಗೆ ತಾತ, ತಮ್ಮಂದರು ಎಲ್ಲರನ್ನೂ, ಅಣ್ಣಂದರು ಎಲ್ಲರನ್ನೂ ಸಾಯಿಸ್ಬೇಕಾಗುತ್ತಲ್ಲ ಅಂತ ವ್ಯಾಮೋಹ ಬಂದುಬಿಟ್ಟಿದೆ. ಆ ವ್ಯಾಮೋಹದಿಂದ ನಾನು ಯುದ್ಧ ಮಾಡಲ್ಲ ಅಂದರೆ ನೀನು ಕರ್ಮಭ್ರಷ್ಟನಾಗ್ತೀಯ. ಇಂತಹ ಮೋಹದಿಂದ ನಿನಗೆ ಮುಕ್ತಿ ಅಂತೂ ಸಿಗೋದು ಇಲ್ಲ, ಒಳ್ಳೆ ಹೆಸರು ಸಿಗೋದಿಲ್ಲ. ಕೆಲಸ ಮಾಡದೆ ಹೋದರೂ ಕೂಡ ಪಾಪಕರವಾಗಿರ್ತಕ್ಕಂಥದ್ದು. ಅದರಿಂದ ಅರ್ಜುನ, ನಿನಗೆ ಮುಕ್ತಿ ಸಿಗಬೇಕು, ಒಳ್ಳೆಯದಾಗಬೇಕು ಅಂತಿದ್ರೆ ನೀನು ಯುದ್ಧ ಮಾಡಬೇಕು, ಅದ್ರ ಫಲಾಪೇಕ್ಷೆಯನ್ನು ಇಟ್ಕೋಬಾರ್ದು ಅಂತ ಈ ಶ್ಲೋಕದಲ್ಲಿ ಕೃಷ್ಣ ಅರ್ಜುನನಿಗೆ ಹೇಳ್ತಾ ನಮಗೆಲ್ಲ ಒಳ್ಳೆಯ ಸಂದೇಶವನ್ನು, ಮಕ್ಕಳ ಎಲ್ರಿಗೂ ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾನೆ ಆ ಭಗವಂತ. ಈ ಶ್ಲೋಕನ ನಾವು ದಿನಾ ಹೇಳ್ಕೊಳ್ತಾ ಇದ್ದರೆ ನಮ್ಮಲ್ಲಿ ಏನು ಅಜ್ಞಾನ ಇರುತ್ತೋ, ನಮ್ಮಲ್ಲಿ ಏನು ಗೊತ್ತಿಲ್ಲ ಅಂತಕ್ಕಂತಹ ಒಂದು ಭಾವನೆ ಇರುತ್ತೋ ಎಲ್ಲವೂ ತೊಲಗಿ ನಮಗೆಲ್ಲ ಗೊತ್ತಾಗುತ್ತೆ, ಜ್ಞಾನ ಉಂಟಾಗುತ್ತೆ, ಜಾಣರಾಗ್ತೀರ ಮಕ್ಕಳು ಅದನ್ನು ಓದ್ತಾ ಇದ್ದರೆ. ಅದರಿಂದ ಈ ಶ್ಲೋಕನ ಮತ್ತೆ ಈಗ ಒಂದ್ಸರಿ ಹೇಳೋಣ ನಾವು ಈ ಶ್ಲೋಕನ. ಕರ್ಮಣ್ಯೇವಾಧಿಕಾರಸ್ತೆ ಮಾ ಫಲೇಷು ಕದಾಚನ ಮಾ ಕರ್ಮ ಫಲಹೇತುರ್ಭೂಃ ಮಾ ತೇ ಸಂಗೋಸ್ತ್ವ ಕರ್ಮಣಿ. ಶುಭಮಸ್ತು.